ನರಕ ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರು. ವೆಲ್ಕಮ್ ಬ್ಯಾಕ್. ತೈಲ ಬೆಲೆ ಏರಿಕೆ ಸಂಬಂಧಪಟ್ಟ ಹಾಗೆ ಕಲಾಪದಲ್ಲಿ ವಾಕ್ ಸಮರ ಜೋರಾಗಿ ಸಾಗಿದ್ದು ಕಾಂಗ್ರೆಸ್ನಿಂದ ಬಿಜೆಪಿ ಲೂಟ್ ಅಂತ ಘೋಷಣೆ ಮಾಡಲಾಗಿದೆ. ಬಿಜೆಪಿ ಅವರಿಂದ ಲೂಟ್ ಕಾಂಗ್ರೆಸ್ ಅನ್ನುವ ಘೋಷಣೆ ನಡೆದಿದೆ. ಒಟ್ಟಾರೆ ಇವತ್ತು ಸದನದಲ್ಲಿ ಬಹಳ ವಾಕ್ ಸಮರವೇ ನಡೆದು ಹೋಗಿದೆ. ಜೋರಾದಂತಹ ಗಲಾಟೆ ನಡೆದಿದೆ. ಕಾಂಗ್ರೆಸ್ನಿಂದ ಬಿಜೆಪಿ ಲೂಟ್ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಬಿಜೆಪಿ ಅವರು ಇದು ಲೂಟ್ ಕಾಂಗ್ರೆಸ್ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಬೆಲೆ ಏರಿಕೆಯ ಚರ್ಚೆಯ ವೇಳೆ ಸಿಎಂ ಬೊಮ್ಮಾಯಿ ಉತ್ತರವನ್ನ ಕೊಟ್ಟಿದ್ದು, ಈಗಿನ ಸರ್ಕಾರದಿಂದ ಮಾತ್ರ ಬೆಲೆ ಏರಿಕೆ ಆಗಿಲ್ಲ, ಬೆಲೆ ಏರಿಸಿದವರೆಲ್ಲ ಕ್ರಿಮಿನಲ್ ಲೂಟ್ ಅಲ್ಲ ಅನ್ನುವ ಉತ್ತರವನ್ನ ಕೊಟ್ಟರು. ವಾಜಪೇಯಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ಈ ವರ್ಡ್ ಅನ್ನ ಬಳಕೆ ಮಾಡಿದ್ದು ಅಂತ ಸಿದ್ದರಾಮಯ್ಯ ಅವರು ಹೇಳಿದಾಗ, ವಾಜಪೇಯಿ ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಅಂತ ಹೇಳಿ ವಿಧಾನಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಮಾತಿನ ವೇಳೆ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಿದ್ದಾರೆ. ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ, ಅವರೆಲ್ಲರೂ ಕ್ರಿಮಿನಲ್ ಲೂಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ನಾನು ನಿಮ್ಮ ವಾದವನ್ನು ಒಪ್ಕೊಂಡು ಮಾತಾಡ್ತೀನಿ. ಯಾರ್ಯಾರು ಬೆಲೆ ಹೆಚ್ಚಿಗೆ ಮಾಡಿ ಎಲ್ಲರೂ ಕೂಡ ಕ್ರಿಮಿನಲ್ ಲೂಟ್ ಮಾಡಿದ್ದಾರೆ. ನಿಮಗೆ ಈ ಮಾತು ಸರಿ ಅನಿಸ್ಲಿಲ್ಲ ಅಂದರೆ ಒಂದು ನಿಮಿಷ ಕ್ರಿಮಿನಲ್ ಲೂಟ್ ಅಲ್ಲ, ಒಂದು ನಿಮಿಷ ಅಲ್ಲ ಏನು ಅಲ್ಲ, ನಾನು ಪೂರ್ತಿ ಮಾಡ್ತೇನೆ. ನೀವು ನಿಮ್ಮ ವಾದವನ್ನ ಸ್ಟೇಟ್ಮೆಂಟ್ ಮೇಡ್ ಬೈ ಮಿಸ್ಟರ್ ವಾಜಪೇಯಿ ಗೊತ್ತ್ರಿ, ವಾಜಪೇಯಿ ಇದೆಲ್ಲ ಹೇಳಿದಿರಿ ನೀವು. ಈ ಮೇಡ್ ಎ ಸ್ಟೇಟ್ಮೆಂಟ್ ಇನ್ ದಿ ಇಯರ್ 1973. ಹೇಳ್ತೇನೆ ಕೇಳಿ. ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ಈ ಮೇಡ್ ಎ ಸ್ಟೇಟ್ಮೆಂಟ್? ಅಲ್ಲ, ಒಂದೇ ನಿಮಿಷ ಇಟ್ ಈಸ್ ಇನ್ಕ್ರೀಸ್. ಯಾಕೆ ಅಲ್ಲ, ನೀವು ವಿರೋಧ ಪಕ್ಷದ ತಾಳ್ಮೆ ಇರಬೇಕು. ಸದನದಲ್ಲಿ ಇಡ್ಲಿ ದೋಸೆ ಬೆಲೆ ಏರಿಕೆ ಬಗ್ಗೆ ಚರ್ಚೆ ನಡೆಯಿತು. ದೋಸೆ ಬೆಲೆ ಹೆಚ್ಚಾಯಿತು ಅಂತ ಹೇಳಿದ್ರು ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಇವರಿಗೆ ಸಿಎಂ ಉತ್ತರ ಕೊಟ್ಟರು. ಇಂಧನ ಬೆಲೆ ಏರಿಕೆಯಿಂದ ಮಿಸ್ಗೈಡ್ ಮಾಡಲಾಗ್ತಾ ಇದೆ ಅನ್ನುವಂತಹ ಉತ್ತರವನ್ನ ಸಿದ್ದರಾಮಯ್ಯ ಅವರಿಗೆ ನೀಡಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಎಲ್ಲಾ ಬೆಲೆ ಏರಿಕೆಗೂ ಅದೇ ಕಾರಣ ಅಂತ ಆರೋಪಿಸಲಾಗ್ತಾ ಇದೆ. ನಾನು 10 ನಿಮಿಷಗಳ ಕಾಲ ಮಾತಾಡ್ತೇನೆ, ಆಮೇಲೆ ಸಭಾತ್ಯಾಗ ಮಾಡಿ ಅಂತ ಬೊಮ್ಮಾಯಿ ಹೇಳಿದ್ದಕ್ಕೆ ಸಿದ್ದರಾಮಯ್ಯ ಅವರು ಲಘುವಾಗಿ ಮಾತನಾಡೋದಕ್ಕೆ ಗರಂ ಆದರು. ಅಲ್ಲ ಸರ್, ಈಗ ನೀವು ಪ್ರಸ್ತಾಪ ಮಾಡಿದ್ರೆ ನೀವು ಇಡ್ಲಿ ರೈತರು ಚಳುವಳಿ ಮಾಡ್ತಾರೆ, ಸ್ಪಾನ್ಸರ್ಡ್ ಚಳುವಳಿ, ಈ ತರ ಎಲ್ಲ. ಒಂದೇ ನಿಮಿಷ ಮುಖ್ಯಮಂತ್ರಿ ಮಾತಾಡ್ಬಾರ್ದು ಸರ್. ಒಂದು ನಿಮಿಷ ಸರ್. ಯು ಡೋಂಟ್ ಹ್ಯಾವ್ ಎನಿ ಸರ್, ಒಂದ್ ನಿಮಿಷ. ಇಡ್ಲಿ ಇನ್ಫಾರ್ಮೇಶನ್ ಅಟ್ ಆಲ್. ಸರ್, ಇಡ್ಲಿ ವಡ ಇಲ್ಲಿದೆ. ನೀವು ಇಡ್ಲಿ ವಡ ಸರ್. ಸರ್ ದೋಸೆ, ಮಸಾಲಾ ದೋಸೆ ಸರ್, ಮಸಾಲಾ ದೋಸೆ. ಕೇಳಿದ ಐಟಮ್ಸ್ಗೆಲ್ಲ ಉತ್ತರ ಹೇಳಿ ಮುಖ್ಯಮಂತ್ರಿ. ಮಸಾಲಾ ದೋಸೆ ಸರ್, ಕಬ್ಬಣ 2019 80 ರೂಪಾಯಿ, 2020 80 ರೂಪಾಯಿ ಸರ್. ನಮ್ಮ ಆಡಳಿತದಲ್ಲಿ ಈಗ 90 ರೂಪಾಯಿ ಆಗಿದೆ. ಇದು 10%, ಇದು 8-9% ಹೆಚ್ಚಿಗೆ ಆಗಿದೆ. ಇದು ನ್ಯಾಚುರಲ್ ಆಗಿ ಹೆಚ್ಚಿಗೆ ಆಗಿರುವಂಥದ್ದು. ಹೀಗಾಗಿ ಒಂದು ನಿಮಿಷ, ಹಿಂದಿಂದೆಲ್ಲ ನೋಡಿದಾಗ ಖಂಡಿತವಾಗೂ ಈಗ ನೀವು ಅದನ್ನ ನಮ್ಮ ಕಾಲದಲ್ಲಿ ಬಂದು ನಾವು ಹೆಚ್ಚಿಗೆ ಮಾಡಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ತೀರಿ. ನಿಮ್ಮ ಕಾಲದಲ್ಲಿ ಏನಿತ್ತು? ಒಂದೇ ನಿಮಿಷ. ನಿಮ್ಮ ಕಾಲದಲ್ಲಿ ಅಲ್ಲ, ಒಂದೇ ನಿಮಿಷ. ನಿಮ್ಮ ಕಾಲದಲ್ಲಿ 40-50 ರೂಪಾಯಿ ಇದ್ದಿದ್ದು ಇದು 80 ಆಗಿದೆ, ನಾವು ಒಪ್ಕೊಳ್ತಿದ್ದೆ. ನಿಮ್ಮ ಕಾಲದಲ್ಲಿ 80 ಇದೆ, ಈಗ 90 ಆಗಿದೆ. ಇದರಲ್ಲಿ ಏನಿದೆ? ಇದು ಅಧಿಕೃತವಾಗಿರುವಂತದ್ದು. ಹೀಗೆ ಮಿಸ್ಗೈಡ್ ಮಾಡುವಂತ ಅವಶ್ಯಕತೆ ಇಲ್ಲ ಈ ಸದನಕ್ಕೆ. ಈಗ ಸದನಕ್ಕೆ ಅಲ್ಲಲ್ಲ, ನೀವು ಅಲ್ಲ, ನೀವು ನಿಮ್ಮ ಇಡ್ಲಿ ದೋಸೆ ಅಂದ್ರೆ ಇಡ್ಲಿ ದೋಸೆ ಉತ್ತರ ಕೊಡ್ತಾ ಇದ್ದೇನೆ. ಹೀಗಾಗಿ ನೀವು ಕೊಟ್ಟಿರುವಂತಹ ಮಾಹಿತಿ ಇವತ್ತಿನ ಪೆಟ್ರೋಲ್ ಇದಕ್ಕೆ ಸಮಂಜಸ ಅಲ್ಲ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಈಗ ವಿರೋಧ ಕೊಟ್ಟಿದ್ದಾರೆ. ಒಂದು 10 ನಿಮಿಷ ಹೇಳ್ತಾ ಇದ್ದೀನಿ. ನಾನು ಉತ್ತರ ಪೂರ್ತಿ ಆಗಲಿ, ನಾನು ಉತ್ತರ ಪೂರ್ತಿ ಕೇಳುವಂತ ಶಕ್ತಿ ನಿಮ್ಮಲ್ಲಿಲ್ಲ. 46 ರೂಪೀಸ್ ಇತ್ತು. ನೀವು ಪಾರ್ಲಿಮೆಂಟರಿ ಇದರಲ್ಲಿ ನೀವು ಉತ್ತರ ಕೇಳಬೇಕು, ಪ್ರಶ್ನೆ ಕೇಳೋದಲ್ಲ. ನೀವು ಅಂದಾಗ ಮಾತ್ರ ನೀವು ನಿಂದಿರಬೇಕು. ಬಿಡ್ರಿ ಸರ್. ಈಗ ಯಾರೋ ಒಬ್ರು ಉತ್ತರ ಕೊಡಕ್ಕೆ ಬಂದಾಗ ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸ್ಪಾನ್ಸರ್ ವಾರ್ ನಡೆಯಿತು. ದೆಹಲಿ ರೈತರ ಪ್ರತಿಭಟನೆಯನ್ನ ಸ್ಪಾನ್ಸರ್ ಚಳವಳಿ ಅಂತ ಹೇಳಿದ್ರು ಸಿಎಂ.
ಸಿಎಂ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇಡೀ ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ, ಇವರನ್ನೆಲ್ಲ ಸ್ಪಾನ್ಸರ್ ರೈತರು ಅಂತ ಕರಿತೀರಾ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜಕೀಯವಾಗಿ ಪ್ರತಿಭಟನೆ ಮಾಡ್ತಿರೋದೇ ಸ್ಪಾನ್ಸರ್ ಅಂತ ಸಿಎಂ ಉತ್ತರ ಕೊಟ್ಟರು. ಪ್ರಾಯೋಜಕತ್ವ ಚಳವಳಿ ಮಾತಿಗೆ ಕಾಂಗ್ರೆಸ್ ತೀವ್ರ ಆಕ್ರೋಶ ಹೊರಹಾಕಿದ್ರು. ಇದು ಯಾವ ಸ್ಪಾನ್ಸರ್ಶಿಪ್ ಹೇಳಿ ಅಂತ ಹೇಳಿದ್ರು ರಮೇಶ್ ಕುಮಾರ್ ಅವರು. ಕಾಂಗ್ರೆಸ್ ಬಿಜೆಪಿ ನಡುವೆ ಸದನದಲ್ಲಿ ಗದ್ದಲ ಗಲಾಟೆಯೇ ನಡೆದು ಹೋಯಿತು. ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಿನ ಚಕಪಕಿ ನಡೆದು ಹೋಯಿತು. ಖಂಡಿತವಾಗಿಯೂ ಯಾವ ರೈತ ಚಳವಳಿ ರಾಜಕೀಯ ಹಿನ್ನೆಲೆ ಇದೆ. ಖಂಡಿತವಾಗಿಯೂ ನಾವು ರೈತ ಚಳವಳಿ ಮಾಡಿದೆವು, ನಾವು ರೈತ ಚಳವಳಿಯಿಂದ ಬಂದಿದ್ದೇವೆ. ಇಟ್ ಇಸ್ ಯೋರ್ ಸ್ಪಾನ್ಸರ್ಶಿಪ್. ಖಂಡಿತವಾಗಿಯೂ ಇಟ್ ಇಸ್ ಯೋರ್ ಸ್ಪಾನ್ಸರ್ಶಿಪ್. ಏನು ಪ್ರಶ್ನೆನೇ ಇಲ್ಲ, ಗೊತ್ತಿದೆ ನಮಗೆ. ಪಂಜಾಬ್ ಹರಿಯಾಣ ರೈತರದ್ದು ದೇಶದಲ್ಲಿ ಎಲ್ಲೂ ಇಲ್ಲ. MSP ರಾಜಕಾರಣ ಅದು. ಇಟ್ಸ್ MSP ರಾಜಕಾರಣ. ಪಂಜಾಬ್ ಹರಿಯಾಣ ರೈತರದ್ದು MSP ರಾಜಕಾರಣ. ಮಾನ್ಯ ಸಭಾಧ್ಯಕ್ಷರೇ, ಪಂಜಾಬ್ ಹರಿಯಾಣ ರೈತರದ್ದು MSP ರಾಜಕಾರಣ. MSP ರಾಜಕಾರಣ. ಅಲ್ಲಿ ಅತಿ ಹೆಚ್ಚು ಬೆಳೆದಾಗ ಅತಿ ಹೆಚ್ಚು MSP ಆಧಾರಿತವಾಗಿರುವಂತಹ ಒಂದು ಮಾರ್ಕೆಟ್ ಏನೋ APMC ಕಂಟ್ರೋಲ್ ಇಟ್ಕೊಂಡಿದ್ದಾರೆ. 8% ಸೆಸ್ ಹಾಕ್ತಾರೆ APMCಯಲ್ಲಿ. ಇದು ರೈತರ ಪರವಾಗಿ. ಇವರು ಪಂಜಾಬ್ದಲ್ಲಿ 8% ಸೆಸ್ ಹಾಕ್ತಾರೆ, ಇಲ್ಲಿ 0.5% ಇದೆ. ಯಾರು ರೈತರ ಪರವಾಗಿದ್ದಾರೆ? ಅಲ್ಲಿ ಕಪಿಮುಷ್ಟಿಯಲ್ಲಿ ರೈತರನ್ನ ಕಪಿಮುಷ್ಟಿಯಲ್ಲಿ ಹಿಡಿಯಲು ಅಲ್ಲಿಯ ಏಜೆಂಟ್ಗಳು MSP ಏಜೆಂಟ್ಗಳು ಅದನ್ನ ಸ್ಪಾನ್ಸರ್ ಮಾಡಿದ್ದಾರೆ. ಎಮರ್ಜೆನ್ಸಿ ಹಿಂದೆ 72, 73, 74, 75ರಲ್ಲಿ ಉಳಿದ ಪ್ರಮುಖ